ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಅಜಿತ್ ಭೂಮಿನ ದೂರ ಮಾಡಿದ್ರ ಜೊತೆಗೆ ಸತ್ಯ ಮತ್ತು ಅಜಿತ್ ನಡುವೆ ಒಂದು ಬಿರುಕನ್ನು ತಂದಿಡಬೇಕು ಅಂತ ಅಂದ್ಕೊಂಡಂಥ ಸಾಕ್ಷಿ ತನ್ನ ಕೆಲಸದಲ್ಲಿ ಯಶಸ್ವಿಯಾಗೋದ್ರ ಜೊತೆಗೆ ಇಲ್ಲಿ ಅಜಿತ್ ಈ ವಾತ್ಸಲ್ಯ ಕಾನೂನಿನ ಮನೆ ಕರ್ಕೊಂಡು ಬಂದಿದ್ದಾರೆ. ಇದರ ನಡುವೆ ಸಾಕ್ಷಿನ ಅರೆಸ್ಟ್ ಮಾಡೋಕ್ಕೆ ಮುಂದಾಗೆ ಬಿಟ್ಟರು ಅಜಿತ್. ಸಾಕ್ಷಿ ದೇವಿಯಾನಿ ಇಬ್ಬರು ಕೂಡ ಒಟ್ಟೊಟ್ಟಿಗೆ ಅರೆಸ್ಟ್ ಆಗಿಬಿಟ್ರು. ಏನಾಯಿತು, ಏನು ಕತೆ, ಎಲ್ಲವನ್ನೂ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಅಜಿತ್ ಭೂಮಿ ಇಬ್ಬರು ಕೂಡ ಖುಷಿಯಿಂದ ಇರಬೇಕು ಅನ್ನೋ ಕಾರಣಕ್ಕೆ ಇಡೀ ಮನೆಯಿಂದ ಆಚೆ ಹೋಗಿರುತ್ತೆ ಟ್ರಿಪ್ಗೆ ಅಂತ. ಮನೆಯಿಂದ ಆಚೆ ಹೋದಂಥ ಮನೆಯವ್ರು ಎಲ್ಲರೂ ಕೂಡ ಮನೆಗೆ ಬರುವಷ್ಟರಲ್ಲಿ ಒಂದಷ್ಟು ಅಜಿತ್ ಮತ್ತು ಭೂಮಿ ಇಬ್ಬರ ಮನಸ್ಸು ಕೂಡ ಇರ್ತಕ್ಕಂಥ ಒಂದಷ್ಟು ಫೀಲಿಂಗ್ಸ್ ಕೂಡ ಹೊರಗಡೆ ಬಂದಿರುತ್ತೆ ಅಂತಲೇ ಹೇಳ್ಬೋದು. ಇಬ್ಬರು ಕೂಡ ಒಂದಷ್ಟು ಫೀಲಿಂಗ್ಸ್ನ ಹಂಚ್ಕೊಂಡಿರ್ತಾರೆ. ಅವರಿಬ್ಬರ ಮನಸ್ಸಲ್ಲಿ ಇಬ್ಬರು ಕೂಡ ಇದ್ದಾರೆ. ಬಟ್ ಆದರೂ ಕೂಡ ಇಬ್ರಿಗೊಬ್ರು ಒಪ್ಕೊಳ್ಳೋದು ಕಷ್ಟ ಆಗ್ತದೆ ಅನ್ನೋದು ಇಬ್ರಿಗೂ ಕೂಡ ಒಂದು ರೀತಿಯಲ್ಲಿ ಅರಿವಾಗಿರುತ್ತೆ. ಇದು ಎಲ್ಲದರ ನಡುವೆ ಇಲ್ಲಿ ಅಜಿತ್ ಮತ್ತು ಭೂಮಿ ಮನೆಯಿಂದ ಕೆಲಸಕ್ಕೆ ಅಂತ ಹೋಗಬೇಕು. ಅಷ್ಟರಲ್ಲಿ ಅಜಿತ್ಗೆ ಒಂದು ಫೋನ್ ಕಾಲ್ ಬರುತ್ತೆ. ಅಜಿತ್ಗೆ ಫೋನ್ ಕಾಲ್ ಬರ್ತಿದ್ದಾಗೆ ಅಜಿತ್ ತುಂಬ ಟೆನ್ಷನ್ ಮಾಡ್ಕೋತಾರೆ. ಯಾಕೆ, ಏನಾಯಿತು, ಏನು ಅಂತ ಸಂಗೀತ ಮತ್ತು ಭೂಮಿ ಕೇಳಿದಾಗ ವಾತ್ಸಲ್ಯ ಕಾಲೋನಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ರೌಡಿಗಳು. ಅವ್ರಿಗೆಲ್ಲರನ್ನ ಕೂಡ ಕಾಲೋನಿಯಿಂದ ಹೊರಗಡೆ ಹಾಕಿದಾರಂತೆ. ಯಾವುದೇ ಮನೆ ಮಠ ಕೂಡ ಏನೂ ಇಲ್ವಂತೆ ಅವ್ರಿಗೆ. ನಾನು ಮೊದಲು ಹೋಗಬೇಕು ಅಂತ ಹೇಳಿದಾಗ ಭೂಮಿ ಅಜಿತ್ ಇಬ್ಬರು ಕೂಡ ಅಲ್ಲಿಗೆ ಹೋಗ್ತಿದ್ದಾರೆ. ಈ ಒಂದು ವಿಷಯ ದಿವ್ಯಾನಿಗೆ ಗೊತ್ತಾಗ್ತಿದ್ದಾಗೆ ದಿವ್ಯಾನಿ ಟೆನ್ಷನ್ ಮಾಡ್ಕೋತಾರೆ. ಅಶ್ವಿನಿ ಮತ್ತು ದಿವ್ಯಾನಿ ಇಬ್ಬರು ಕೂಡ ಗಾರ್ಡನ್ಗೆ ಹೋಗಿದೆ. ಎತ್ತ ಕಡೆ ದಿವ್ಯಾನಿ ಪ್ರಶ್ನೆ ಮಾಡ್ತಿದ್ದಾರೆ, ಏನದು ಅಶ್ವಿನಿ, ನನಗೆ ಕೇಳಿದೆ ಯಾಕಿಂತ ಕೆಲಸ ಮಾಡಿದೆ ರೌಡಿಗಳನ್ನ ಬಿಟ್ಟು ಮತ್ತೆ ಅವ್ರ ಮೇಲೆ ಅಟ್ಯಾಕ್ ಮಾಡಿಸೋ ಅವಶ್ಯಕತೆ ಏನಿತ್ತು, ನಾನು ಹೇಳ್ತಿದ್ದೆ ಅಲ್ವಾ ಇಷ್ಟು ಅರ್ಜೆಂಟ್ ಯಾಕೆ ಮಾಡಿದೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಅದಕ್ಕೆ ಇಲ್ಲಿ ಅಶ್ವಿನಿ, ನಾನೇನು ಮಾಡಿಲ್ಲಪ್ಪ, 4-5 ದಿನದಿಂದ ನನ್ನ ಮನಸ್ಥಿತಿನೇ ಸರಿ ಇಲ್ಲ, ಹಾಗಾಗಿ ನಾನು ಯಾವುದನ್ನು ಏನೂ ಮಾಡೋಕ್ಕೆ ಹೋಗಿಲ್ಲ, ನನ್ನ ಪಾಡಿಗೆ ನಾನಿದ್ದೇನೆ, ಇದನ್ನು ನಾನು ಮಾಡಿದ್ದಲ್ಲ ಅಂತ ಹೇಳ್ತಾರೆ. ಹೌದಾ, ಹಾಗಿದ್ರೆ ನೀನು ಮಾಡಿದ್ದಲ್ಲ ಅಂದರೆ ಇನ್ಯಾರು ಮಾಡಿರ್ಬೋದು ಅಂತ ಅಂದ್ಕೊಳ್ಳುತ್ತೆ. ಸಾಕ್ಷಿಗೆ ಕಾಲ್ ಮಾಡ್ತಾರೆ. ಸಾಕ್ಷಿಯವರೇ, ನೀವೇನಾದರೂ ವಾತ್ಸಲ್ಯ ಕಾಲೋನಿ ಮೇಲೆ ರೌಡಿಗಳನ್ನ ಬಿಟ್ಟು ಅವ್ರನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿದ್ರ ಅಂತ ಕೇಳಿದಾಗ, ಪರವಾಗಿಲ್ವಲ್ಲ, ಇಷ್ಟು ಬೇಗ ನಿಮಗೆ ವಿಷಯ ಮುಟ್ಟಿದ, ನಿಜವಾಗ್ಲೂ ಖುಷಿ ಆಗ್ತದೆ. ಆಲ್ರೆಡಿ ನಿಮಗೆ ವಿಷಯ ಮುಟ್ಟಿದೆ ಅಂದಮೇಲೆ ಖಂಡಿತ ಹೌದು ನಾನೇ ಮಾಡಿಸಿದ್ದು ಅಂತ ಹೇಳ್ತಾರೆ. ಏನಿದು, ನಾನು ಒಪ್ಕೊಂಡಿದ್ದೆ ಅಲ್ವಾ, ನಾನು ಮುಗಿಸೋದಕ್ಕೆ ಕಾಯಬೇಕಿತ್ತಲ್ವ, ನನಗೆ ಇದನ್ನು ಡೀಲ್ ಕೊಟ್ಟು ಈ ರೀತಿ ನೀವೇ ಮಾಡಿದ್ರೆ ಹೇಗೆ, ಇದು ಸರಿ ಬರುತ್ತಾ ಅಂತ ಹೇಳಿ ದೇವಿಯಾನೆ ಕೇಳ್ತಿದ್ದಾರೆ. ಏನು ಮಾಡಲಿ, ನೀವು ತೊಗೊಂಡು ಎಷ್ಟು ದಿನ ಆಯಿತು, ನೆನೆ ಕಾಲ್ ಮಾಡಿದ್ರೆ ನಾನು ಟ್ರಿಪ್ಪಲ್ಲಿ ಇದ್ದೀನಿ ಅಂತ ಹೇಳಿದ್ರೆ, ನಿಮಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡ್ರೆ ಖಂಡಿತ ನಾನು ಒಂದು ಪ್ರಾಜೆಕ್ಟ್ಗೆ ರಿಪ್ ಮಾಡಬೇಕಾಗತ್ತಾ, RIP ಹೇಳಿಸ್ಬಿಡ್ತೀರಾ ನೀವು, ಅದೇ ಕಾರಣಕ್ಕೆ ನಾನು ಮೂವ್ ಆನ್ ಆಗಬೇಕಾಯ್ತು ಅಂತ ಸಾಕ್ಷಿ ಹೇಳ್ತಾರೆ. ಏನು ಮಾತಾಡ್ತಿದ್ರ ನೀವು, ಟೈಮೆಲ್ಲ ನೋಡಿ ಮಾಡಬೇಕಲ್ವಾ, ನಿಮ್ಗೆ ಅರ್ಥ ಆಗತ್ತಾ. ಆ ಒಂದು ಕಾಲೋನಿ ಒಂದು ಸ್ವಲ್ಪ ದೂರದಲ್ಲಿ ಪೊಲೀಸ್ ಸ್ಟೇಷನ್ ಇರುವುದು, ಅಜಿತ್ ಜ್ಯುರಿಸ್ಡಿಕ್ಷನ್ಗೆ ಬರುತ್ತದು. ಅಜಿತ್ಗೆ ಈ ವಿಷಯ ಆಲ್ರೆಡಿ ಗೊತ್ತಾಗಿದೆ, ಅಜಿತ್ ಹೋಗಿದ್ದಾನೆ. ಖಂಡಿತವಾಗ್ಲೂ ಏನಾದರೂ ಅವನಿಗೆ ನೀವು ಅನ್ನೋ ವಿಷಯ ಗೊತ್ತಾದರೆ ಅವನು ಸುಮ್ಮನೆ ಇರ್ತಾನೆ ಅಂತ ಅಂದ್ಕೊಂಡಿದ್ರ, ಖಂಡಿತ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಇರುವುದಿಲ್ಲ ಅವನು. ಖಂಡಿತವಾಗ್ಲೂ ನಾನು ನಿಮ್ಮ ಜೊತೆ ಈ ಪ್ರಾಜೆಕ್ಟ್ಗೆ ಪಾರ್ಟ್ನರ್ ಅನ್ನೋದನ್ನು ಕೂಡ ಮರೆತು ನನಗೆ ಇನ್ಫಾರ್ಮ್ ಮಾಡ್ತಾ ಇಂಥ ಕೆಲಸ ಮಾಡಿದ್ರೆ, ಈಗ ಅಜಿತ್ ಖಂಡಿತ ಕೆಂಡಾಮಂಡಲ ಆಗ್ತಾನೆ. ಖಂಡಿತ ನಿಮ್ಮನ್ನಂತೂ ಸುಮ್ಮನೆ ಬಿಡುವುದಿಲ್ಲ. ಅಲ್ಲಿ ಯಾರಾದರೂ ನೀವು ಅನ್ನೋ ಹೆಸರು ಬಾಯ್ಬಿಟ್ರೆ ಖಂಡಿತ ನೀವು ಕೈಗೆ ಕೋಳ ಹಾಕಿಸ್ಕೊಳ್ಳೋದಂತೂ ಗ್ಯಾರಂಟಿ. ನಿಮ್ಮನ್ನ ಬಿಡ್ತಾನೆ ಅಂತ ಅಂದ್ಕೊಂಡಿದ್ರೆ ಖಂಡಿತ ಇಲ್ಲ ಅಂತ ಹೇಳಿ ದೇವಿಯಾನೆ ಕಾಲ್ ಕಟ್ ಮಾಡ್ತಾರೆ. ಅದಕ್ಕೂ ಮುನ್ನ ನೋಡಿ, ಆಮೇಲೆ ನನ್ನ ಮೇಲೆ ಎಚ್ಚರಿಕೆ ಕೊಟ್ಟಿಲ್ಲ ಅಂತ ಹೇಳಿಬಿಡಿ, ನಾನು ನಿಮ್ಮನ್ನು ಎಚ್ಚರಿಕೆ ಕೊಡ್ತಾ ಇದ್ದೀನಿ, ಮತ್ತೆ ಎಚ್ಚೆತ್ಕೊಡಿ. ಖಂಡಿತ ಇಂಥ ತಪ್ಪನ್ನು ಮತ್ತೆ ಮಾಡಬೇಡಿ. ಈಗಾಗಿರೋ ತಪ್ಪನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಿಪಡಿಸೋಕೆ ನೋಡಿ. ಜೊತೆಗೆ ನೀವು ಅನ್ನೋ ವಿಷಯ ಗೊತ್ತಾಗದೇ ಇರೋ ಹಾಗೆ ನೋಡ್ಕೊಳ್ಳಿ. ಇಲ್ಲಾಂದರೆ ಖಂಡಿತ ಎಡವಟ್ಟಂತೂ ಹಾಗೆ ಆಗತ್ತೆ, ನಿಮ್ಮನ್ನು ಅರೆಸ್ಟ್ ಮಾಡ್ತಾನೆ ಅಚ್ಯುತ್ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾರೆ ದೇವ್ಯಾನಿ. ನಂತರ ಇಲ್ಲಿ ದೇವ್ಯಾನಿ, ನಾನು ಒಂದು ಈ ಪ್ರಾಜೆಕ್ಟ್ಗೆ ಅವ್ರ ಜೊತೆ ಪಾರ್ಟ್ನರ್ ಆಗಲೇಬಾರ್ದಿತ್ತು, ಎಂಥ ಎಡವಟ್ ಮಾಡಿಕೊಂಡೆ ನಾನು ಅಂತ ಹೇಳಿ ದೇವ್ಯಾನಿಗೆ ಟೆನ್ಷನ್ ಮಾಡ್ಕೋತಿದ್ರೆ ಇಲ್ಲಿ ಅಶ್ವಿನಿಗೆ ಖುಷಿ ಆಗ್ತದೆ. ಆ ಕಡೆ ಸಾಕ್ಷಿ ಅಂತೂ ಕೆಂಡಾಮಂಡಲ ಆಗಿದ್ದಾರೆ. ಏನಿದು ಈ ದೇವ್ಯಾನಿ ನನಗೆ ಬುದ್ಧಿ ಹೇಳೋಕ್ಕೆ ಬರ್ತಾರೆ, ಎಷ್ಟು ಧೈರ್ಯ ಇರಬೇಕು ನನಗೆ ಬುದ್ಧಿ ಹೇಳೋಕ್ಕೆ ಬಂದರೆ ಅಂತಿದ್ರೆ. ಅಪ್ಪ ಬಂದಿದ್ದೆ, ಇಲ್ಲ ಸಾಕ್ಷಿ ಅವ್ರು ಹೇಳಿರೋದು ಕರೆಕ್ಟಾಗಿ ಇದೆ, ದೇವ್ಯಾನಿ ಕರೆಕ್ಟಾಗಿ ಹೇಳಿದ್ದಾರೆ, ನೀನು ಅಜಿತ್ನ ಎದುರು ಹಾಕೋಬಾರ್ದಿತ್ತು, ಇಂಥ ಕೆಲಸಕ್ಕೆ ಕೈ ಹಾಕಬಾರ್ದಿತ್ತು, ಈಗೇನಾದರೂ ಎಡವಟ್ಟಾದರೂ ಏನು ಮಾಡೋದು ಅಂತಿದ್ದಾಗೆ. ಖಂಡಿತ ಪಾಪ ಎಲ್ಲವನ್ನ ಕೂಡ ನಾನು ಸರಿಪಡಿಸ್ತೀನಿ. ಜೊತೆಗೆ ಯಾವುದೇ ಕಾರಣಕ್ಕೂ ಸತ್ಯ ಮತ್ತು ಅಜಿತ್ ಜೊತೆಗಿರಬಾರ್ದು, ಅವರಿಬ್ಬರು ಬಿರುಕಾಗಬೇಕು, ಅವರಿಬ್ಬರ ಸಂಬಂಧ ಹಾಳಾಗಬೇಕು, ಹಾಗೆ ಅಜಿತ್ ಮತ್ತು ಭೂಮಿ ದೂರ ಆಗಬೇಕು, ಅದೇ ನನ್ನ ಇಂಟೆನ್ಷನ್ ಅಂತ ಹೇಳಿ ಸಾಕ್ಷಿ ಹೇಳ್ತಿದ್ದಾಳೆ. ಈ ಕಡೆ ಅಜಿತ್ ಮತ್ತು ಭೂಮಿ ಇಬ್ಬರು ಕೂಡ ವಾತ್ಸಲ್ಯ ಕಾಲೋನಿಗೆ ಬರ್ತಾರೆ. ಎಲ್ಲರನ್ನ ಕೂಡ ಮನೆಯಿಂದ ಹೊರಗಡೆ ಹಾಕಿ ಎಲ್ರಿಗೂ ಕೂಡ ಹೊಡೆದು ಹಾಕ್ಬಿಟ್ಟಿರ್ತಾರೆ ರೌಡಿಗಳು. ಇತ್ತ ಕಡೆ ಯಾರು ಮಾಡಿತು ಅಂತ ಕೇಳ್ತಿದ್ರೆ ಗೊತ್ತಿಲ್ಲ ಅಂತಿದ್ದಾರೆ. ಏನಿದಲ್ಲ ಅಂತ ಪ್ರಶ್ನೆ ಮಾಡ್ತಿದ್ರೆ ಅಲ್ಲಿ ಕಾನ್ಸ್ಟೇಬಲ್ ಸದಾನಂದ್ ಅವ್ರ
ಮನೆ ಕೂಡ ಇದೆ. ಸರ್ ಸಾಹೇಬ್ರೆ, ನಾನು ಬಂದೆ, ನನ್ನ ಹೆಂಡತಿ ಕಾಲ್ ಮಾಡಿದ್ಲು, ನಾನು ಬರೋಷ್ಟರಲ್ಲಿ ರೌಡಿಗಳು ಹೋಗಿಬಿಟ್ರು, ಹಾಗಾಗಿ ಯಾರು ಅಂತ ಗೊತ್ತಾಗಲಿಲ್ಲ. ನಾವು ಈ ಒಂದು ಕಾಲೋನಿಯಲ್ಲಿ ಎಷ್ಟು ವರ್ಷಗಳಿಂದ ಇದ್ದೀವಿ, ನಮ್ಮ ಮಕ್ಕಳು ಎಷ್ಟು ಮೆಮೊರೀಸ್ ಎಲ್ಲ ಕೂಡ ಇದೆ. ನಿಜವಾಗ್ಲೂ ನಮ್ಮನ್ನು ಈ ಕಾಲೋನಿಯಿಂದ ಹೊರಗಡೆ ಹಾಕಿದ್ರೆ ಹೇಗೆ ಸಾಧ್ಯ ಅಂತ ಸದಾನಂದ ಹೇಳ್ತಿದ್ದಾರೆ. ಈ ಕಡೆ ಲಕ್ಷ್ಮಕ್ಕ, ಅದು ನಿಜ ಹೇಳಬೇಕು ಅಂದರೆ ಅವತ್ತು ಬಂದಿದ್ರಲ್ವ ರೌಡಿಗಳು, ಅದೇ ರೌಡಿಗಳು ಮತ್ತೆ ಇಲ್ಲಿ ಖಾಲಿ ಮಾಡಿ ಅಂತ ಹೇಳಿ ಬಂದಿದ್ರು, ದೊಡ್ಡ ಗಲಾಟೆನೇ ಮಾಡಿಬಿಟ್ರು ಅಂತ ಹೇಳ್ತಿದ್ದಾರೆ. ನಂತರ ಇದನ್ನು ನಮಗೆ ಹೇಳಬೇಕಿತ್ತಲ್ವ ನೀವು, ಇವಾಗ ಹೇಳಿದೆ ಇಷ್ಟೆಲ್ಲ ಆದಮೇಲೆ ಹೇಳ್ತಿದ್ರಲ್ವ. ನಿನ್ನೆ ಎಲ್ಲ ಹೇಳಿದ್ರೆ ಕರೆಂಟ್ ಕಟ್ಟಾದಾಗ ಹಾಗೆ ವಾಟರ್ ಕಟ್ಟಾದಾಗ ಎಲ್ಲ ಕೂಡ ಹೇಳಿದರೆ ಸರಿಪಡಿಸ್ಬೋದಿತ್ತು, ಇಂಥ ಸಿಚುವೇಶನ್ನೇ ಬರ್ತಿರ್ಲಿಲ್ಲ ಅಂತ ಹೇಳ್ತಾರೆ ಅಚ್ಯುತ್. ಸತ್ಯನಿಗೆ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡಿ ಅಂತ ಹೇಳಿ ಕಳಿಸ್ತಾರೆ. ಸತ್ಯನ ಕೂಡ ಆ್ಯಂಬುಲೆನ್ಸ್ನ ಕಾಲ್ ಮಾಡಲಿಕ್ಕೆ ಹೋಗಿದ್ದಾರೆ. ತದನಂತರ ಇನ್ನೊಂದಷ್ಟು ಮಂದಿ ನಾವು ಎಷ್ಟು ಕಷ್ಟಪಟ್ಟು ಮನೆ ಕಟ್ಟಿದ್ವಿ, ಎಲ್ಲೆಲ್ಲಿಂದ ಇಟ್ಕೆ ತಂದು ಕಟ್ಟಿದ್ವಿ, ನಿಜವಾಗ್ಲೂ ಇಲ್ಲಿಗೆ ತುಂಬಾ ಮೆಮೊರೀಸ್ ಇದೆ, ನಮಗೆ ತುಂಬ ನೆನಪುಗಳಿದ್ದಾವೆ ಅಂತೆಲ್ಲ ಮಾತನಾಡ್ತಿದ್ದಾರೆ. ಅಷ್ಟರಲ್ಲಿ ನಿಮಗೆ ಯಾರು ಇದನ್ನೆಲ್ಲ ಮಾಡಿತು ಅಂತ ಗೊತ್ತಿದೆಯಾ ಅಂದಾಗ ರೌಡಿಗಳು ಬಂದು ಮೇಡಮ್ ನೀವು ಹೇಳಿದಾಗೆ ಕೆಲಸ ಆಯಿತು ಅಂತ ಹೇಳ್ತಿದ್ರು, ಯಾವುದೋ ಒಂದು ಲೇಡಿನೇ ಮಾಡಿಸಿದ್ದಾರೆ ಅಂತ ಅನಿಸುತ್ತೆ ಅಂತ ಹೇಳ್ತಿದ್ದಾಗೆ ಈ ಕಡೆ ಅಜಿತ್ ಮತ್ತು ಭೂಮಿಗೆ ಶಾಕ್ ಆಗುತ್ತೆ. ಅವ್ರು ಯಾರು ಅನ್ನೋ ಒಂದಷ್ಟು ಕ್ಲೂಸ್ನ ಕೊಟ್ಟರೆ ಖಂಡಿತ ಅವ್ರು ಯಾರು ಅನ್ನೋದನ್ನು ನಾವು ಪತ್ತೆ ಹಚ್ಬೋದು, ಆನಂತರ ಎಲ್ಲವನ್ನ ಕೂಡ ಸರಿಪಡಿಸ್ಬೋದು ಅಂತ ಅಜಿತ್ ಭೂಮಿ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ಸತ್ಯನ ಆ್ಯಂಬುಲೆನ್ಸ್ ಬಂತು ಅಂತಾರೆ. ಎಲ್ಲರನ್ನ ಕೂಡ ಆ್ಯಂಬುಲೆನ್ಸಲ್ಲೇ ಕರ್ಕೊಂಡು ಹೋಗಿ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದಾರೆ. ಹಾಸ್ಪಿಟಲ್ಲಿ ಡಾಕ್ಟರ್ ಎಲ್ಲರೂ ಕೂಡ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಈ ಕಡೆ ಭೂಮಿಗೆ ಸಂಗೀತ ಅವರು ಕಾಲ್ ಮಾಡ್ತಾರೆ, ದಿವ್ಯಾನಿ ಕೂಡ ಇದ್ದಾರೆ. ಸಂಗೀತ ಅವ್ರು ಕಾಲ್ ಮಾಡಿದೆ, ಭೂಮಿ ಏನಾಯಿತು ಅಂತ ಕೇಳ್ತಿದ್ರೆ ಇಲ್ಲಿ ರೌಡಿಗಳು ಬಂದು ಎಲ್ಲರನ್ನೂ ಹೊಡೆದು ಬಡ್ದಾಕ್ಬಿಟ್ಟಿದ್ರು, ಈಗ ನಾವು ಅವ್ರನ್ನ ಹಾಸ್ಪಿಟಲ್ಗೆ ಸೇರಿಸಿದ್ದೀವಿ, ಹುಷಾರಾಗ್ತಿದ್ದಾರೆ ಅಂತ ಹೇಳ್ತಾರೆ. ಈ ಕಡೆ ದಿವ್ಯಾನಿ ಸಂಗೀತ ಅವರಿಂದ ಫೋನ್ ತೊಗೊಂಡು ಭೂಮಿ ಇದನ್ನೆಲ್ಲ ಯಾರು ಮಾಡಿಸಿದ್ದು ಅಂತ ಅಜಿತ್ಗೆ ಗೊತ್ತಾಯ್ತಾ, ಆ್ಯಕ್ಷನ್ ತಗೋತದಾನ ಅಂದಾಗ ಇಲ್ಲ ಅಮ್ಮ ಅದು ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ನರ್ಸ್ ಬಂದಿದೆ, ಮೆಡಿಸಿನ್ ತೊಗೊಳ್ಳಿ, ಇದನ್ನು ತೊಗೊಂಡು ಬಂದ್ಬಿಡಿ ಅಂತ ಹೇಳಿ ಕೊಟ್ಟು ಕಳಿಸ್ಬಿಡ್ತಾರೆ. ಹಾಗಾಗಿ ಭೂಮಿ ಯಾವುದನ್ನು ಕೂಡ ಪೂರ್ತಿಯಾಗಿ ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ತದನಂತರ ಅಲ್ಲಿ ಅಜಿತ್ ಮತ್ತು ಭೂಮಿ ಮತ್ತೆ ಒಳಗಡೆ ವಾರ್ಡ್ ಒಳಗಡೆ ಹೋಗಿದೆ. ನೀವು ನಿನ್ನೆನೇ ಹೇಳಲಿಲ್ಲ, ನಿನ್ನೆನೇ ಹೇಳಿದ್ರೆ ಇಂಥ ಪರಿಸ್ಥಿತಿನೇ ಬರ್ತಿರ್ಲಿಲ್ವಲ್ಲ ಅಂತ ಹೇಳ್ತಿದ್ದಾರೆ. ನಾವು ನಿನ್ನೆನೇ ನಿಮಗೆ ಹೇಳಬೇಕು ಅಂದ್ಕೊಂಡಿದ್ವಿ, ಆದರೆ ಸತ್ಯನ ಯಾವುದೇ ಕಾರಣಕ್ಕೂ ನಿಮ್ಮಿಬ್ಬರಿಗೆ ಒಂದಿನ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹೇಳಿದರು. ಏನೇ ಇದ್ದರೂ ನನಗೆ ಕಾಲ್ ಮಾಡಿ ಅಂತ ಹೇಳಿದ್ರು. ಅದೇ ಕಾರಣಕ್ಕೆ ನಾವು ನಿಮಗೆ ಕಾಲ್ ಮಾಡಲಿಕ್ಕೆ ಹೋಗಲಿಲ್ಲ. ಆದರೆ ಸತ್ಯನ ನಂಬರ್ ಕೂಡ ನಾಟ್ ರೀಚಬಲ್ ಬಂತು ಅಂತ ಸದಾನಂದ್ ಅವರು ಲಕ್ಷ್ಮಕ್ಕ ಇಬ್ಬರು ಕೂಡ ಹೇಳ್ತಾರೆ. ನಂತರ ಅಜಿತ್ ಮತ್ತು ಭೂಮಿ ಕೆಂಡಾಮಂಡಲ ಆಗುತ್ತೆ. ಸತ್ಯನನ್ನು ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಯಾಕೆ ರೀತಿ ಎಲ್ಲ ಮಾಡಿದ್ರಿ ಅಂತ ಕೇಳ್ತಿದ್ರೆ, ಅದು ನೀವಿಬ್ಬರು ಏಕಾಂತದಲ್ಲಿ ಅಂತ ಹೇಳಿ ಹೇಳಿದಾಗ ಮನೆಯವ್ರಿಗೇನೋ ಗೊತ್ತಿಲ್ಲ, ಅವರೇನೋ ಟ್ರಿಪ್ಗೆ ಹೋದ್ರು, ಆದರೆ ನಿಮಗೆ ಗೊತ್ತಲ್ವ ಕಾಂಟ್ರಾಕ್ಟ್ ಮ್ಯಾರೇಜ್ ಅಂತ, ನೀವು ನಮ್ಮಿಬ್ಬರನ್ನ ಬಿಟ್ಟು ಹೋದ ಮಾತ್ರಕ್ಕೆ ನಾವಿಬ್ಬರು ಸಂಸಾರ ಮಾಡ್ಕೊಂಡ್ಬಿಡ್ತೀವಿ ಅಂತ ಹೇಗೆ ಅಂದ್ಕೊಂಡ್ರಿ ಅಣ್ಣ, ನೀವು ನಡ್ಕೊಂಡಿದ್ದ ರೀತಿ ಸರಿ ಇದೆಯಾ, ಇವತ್ತು ಇವರೆಲ್ಲ ಇಂಥ ಸ್ಥಿತಿಗೆ ಹೋಗಿದ್ದಾರೆ ಅಂದರೆ ಅದಕ್ಕೆ ನೀವೇ ಕಾರಣ ಅಂತ ಅಜಿತ್ ಹೇಳ್ತಿದ್ರೆ. ಈ ಕಡೆ ಭೂಮಿ ಕೂಡ ತಂಗಿ ಅಂತೀರಾ, ಆದರೆ ತಂಗಿ ಮನಸ್ಸನ್ನೇ ಅರ್ಥ ಮಾಡ್ಕೊಂಡಿಲ್ವ ನಾನು, ನಿಜವಾಗ್ಲೂ ಈ ರೀತಿಯೆಲ್ಲ ಆಗಿದೆ, ಅದಕ್ಕೆ ನೀವೇ ಕಾರಣ ಆಗಿಬಿಟ್ರಲ್ಲ, ನಿಜವಾಗ್ಲೂ ಅವ್ರಿಗೆ ಎಷ್ಟೆಲ್ಲ ಕಷ್ಟ ಅನುಭವಿಸ್ತಿದ್ದಾರೆ, ಆದರೂ ಕೂಡ ನೀವು ಈ ರೀತಿ ಯೋಚನೆ ಮಾಡಿ ಇಂಥ ತೊಂದರೆ ಮಾಡಿಬಿಟ್ರಲ್ಲ ಅಂತ ಇಲ್ಲಿ ಭೂಮಿನೂ ಕೂಡ ತುಂಬ ಬೇಜಾರು ಮಾಡಿಕೊಂಡು ಕೋಪ ಮಾಡಿಕೊಂಡು ಸತ್ಯನಿಗೆ ಹೇಳ್ತಿದ್ದಾರೆ. ಸತ್ಯನಿಗೆ ತುಂಬ ಅವಮಾನ ಆಗ್ತದೆ, ತುಂಬ ನೋವಾಗ್ತದೆ, ಬಟ್ ಆದರೂ ಕೂಡ ಯಾವುದನ್ನ ಅಷ್ಟು ಗಮನ ಕೊಡುವುದಿಲ್ಲ ಅವರು. ತದನಂತರ ಇದ್ದ ಕಡೆ ಮನೆಗೆ ಅಜಿತ್ ಮತ್ತು ಭೂಮಿ ಸತ್ಯನ ಎಲ್ಲರೂ ಕೂಡ ಇಡೀ ಒಂದು ಕಾಲೋನಿ ಜನನ ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಮನೆಗೆ ಬರ್ತಿದ್ದಾಗೆ ಎಲ್ರಿಗೂ ಶಾಕ್ ಆಗುತ್ತೆ, ಏನಿದು ಇವರೆಲ್ಲ ಯಾಕೆ ಬಂದಿದ್ದಾರೆ ಅಂತ ಅಜ್ಜಿ ಕೇಳ್ತಿದ್ರೆ, ಅದು ಫಸಲೆ ಕಾಲೋನಿ ಮೇಲೆ ರೌಡಿಗಳು ಅಟ್ಯಾಕ್ ಮಾಡಿದ್ದಾರೆ ಪಾಪ, ಅದಕ್ಕೋಸ್ಕರ ಇವ್ರಿಗೆ ಯಾವುದೇ ರೀತಿ ಜಾಗ ಇಲ್ಲ, ಹೊರಗಡೆ ಇದ್ದಾರೆ, ಅದೇ ಕಾರಣಕ್ಕೆ ಪಾಪ ಇವ್ರಿಗೆ ಟ್ರೀಟ್ಮೆಂಟ್ ಕೊಡಿಸಿ ಇವತ್ತೊಂದಿನ ಅವರು ಇಲ್ಲಿ ಉಳ್ಕೋತಾರೆ ಅಂತ ಅಜಿತ್ ಹೇಳ್ತಿದ್ರೆ, ಇಲ್ಲಿ ಅಜ್ಜಿ ಒಳಗಡೆ ಹೋಗೇ ಬಿಡ್ತಾರೆ, ಮನೆಯವ್ರಿಗೆ ಎಲ್ಲರೂ ಒಳಗಡೆ ಹೋಗ್ತಾರೆ. ಹಾಗಿದ್ರೆ ಅಜಿತ್ ಮನೆಯಲ್ಲಿ ಇವ್ರಿಗೆ ಯಾರಿಗೂ ಕೂಡ ಆಶ್ರಯ ಸಿಗೋದಿಲ್ವಾ, ಅಥವಾ ಇವ್ರಿಗೆ ಆಶ್ರಯ ಕೊಡಲಿಕ್ಕೆ ಅಜಿತ್ ಹೊಸ ಅದಿಯನ್ನು ಕಂಡು ಇಟ್ಕೋತಾರೆ. ಇದರ ನಡುವೆ ಸಾಕ್ಷಿ ದಿವ್ಯಾನಿ ಇಬ್ಬರು ಕೂಡ ಅರೆಸ್ಟ್ ಆಗೋ ಸಾಧ್ಯತೆ ಇದೆಯಾ? ಈ ಕಡೆ ಸಾಕ್ಷಿ ಇದನ್ನೆಲ್ಲ ಮಾಡಿದ್ದು ಪಾರ್ಟ್ನರ್ ಆಗಿದ್ದಾರೆ ದೇವ್ಯಾನಿ ಅಂತ ಗೊತ್ತಾಗಿದೆ. ಅಜಿತ್ ಇಲ್ಲಿ ದೇವ್ಯಾನಿ ಸಾಕ್ಷಿನ ಅರೆಸ್ಟ್ ಮಾಡಿಬಿಡ್ತಾರೆ. ಈ ಕಡೆ ಅಜಿತ್ ಮತ್ತು ಸತ್ಯನ ಇಬ್ಬರು ಕೂಡ ದೂರ ಬಿಡ್ತಾರೆ. ಏನಾಗುತ್ತೆ ತಿಳ್ಕೊಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ.